ನನ್ನೆಲ್ಲ ಆತ್ಮೀಯ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇದು ಸ್ಪರ್ಧಾ ಜಗತ್ತು. ಇಲ್ಲಿ ಏನೆಲ್ಲ ವಿಷಯದ ಮೇಲೆ ಪ್ರಶ್ನೋತ್ತರ ಕೇಳ್ತಾರೆ ಎಂಬುದು ಹೇಳಲಿಕ್ಕೆ ಬರಲ್ಲ. ನಿಮಗಾಗಿ ಕರ್ನಾಟಕದ ಭೂಗೋಳ ಅಧ್ಯಯನದ ಕೆಲವೊಂದು ಪ್ರಶ್ನೆಗಳನ್ನು ತಂದಿದ್ದೇನೆ, ನೋಡುವ. ದಕ್ಷಿಣ ಪಿನಾಕಿನಿ ನದಿ ವಿವಾದ ಸಂಬಂಧಿಸಿದ ರಾಜ್ಯಗಳು ಯಾವುವು? ದಕ್ಷಿಣ ಪಿನಾಕಿನಿ ನದಿ ವಿವಾದ ಸಂಬಂಧಿಸಿದ ರಾಜ್ಯಗಳು ಎಂದರೆ ಕರ್ನಾಟಕ ಮತ್ತು ತಮಿಳುನಾಡು. ಕರ್ನಾಟಕದ ಮೊದಲ ಕಡಲ ತೀರದ ವನ್ಯಜೀವಿ ಅಭಯಾರಣ್ಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಕರ್ನಾಟಕದ ಮೊದಲ ಕಡಲ ತೀರ ವನ್ಯಜೀವಿ ಅಭಯಾರಣ್ಯವನ್ನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಪಟ್ಟಿಯಲ್ಲಿ ಸೇರಿಸಲಾದ ಕರ್ನಾಟಕದ ಸ್ಥಳಗಳು ಯಾವುವು? ಸ್ಥಳಗಳು ಯಾವುವು ಎಂದರೆ ಸೇಂಟ್ ಮೇರಿ ದ್ವೀಪ, ಉಡುಪಿ ಜಿಲ್ಲೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಹಾಗೂ ಭಾರತದ ಅತಿ ಉದ್ದವಾದ ಬೀಚ್ ಯಾವುದು? ಮರೀನಾ ಬೀಚ್, ತಮಿಳುನಾಡು. ಇತ್ತೀಚಿನ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಕರಾವಳಿಯ ಉದ್ದ ಎಷ್ಟು? ಸುಮಾರು 343.30 ಕಿಲೋಮೀಟರ್. ಕರ್ನಾಟಕದ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕ ರಾಜ್ಯದ ಅತ್ಯಂತ ತಗ್ಗಾದ ಭಾಗ ಯಾವುದು? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ. ಕರ್ನಾಟಕ ರಾಜ್ಯದ ಕರಾವಳಿಯನ್ನು ಯಾವ ಹೆಸರನ್ನು ಕರೆಯಲಾಗುತ್ತದೆ? ರವೀಂದ್ರನಾಥ ಟ್ಯಾಗೋರ್. ಕರ್ನಾಟಕ ರಾಜ್ಯದ 11ನೇ ಪಕ್ಷಿ ಉತ್ಸವವನ್ನು ಕನ್ನಡ ಅರಣ್ಯ ಇಲಾಖೆ ಎಲ್ಲಿ ಆಯೋಜಿಸಿದೆ? ಬಿಳಿಗಿರಿ ರಂಗನ ಬೆಟ್ಟ. ಕರ್ನಾಟಕದ ಒಣಭೂಮಿಯ ಊಟಿ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಜೋಗಿಮಟ್ಟಿ. ನೋಡಿ, ಇದನ್ನು ಒಣಭೂಮಿಯ ಊಟಿ ಅಂದರೆ ಜೋಗಿಮಟ್ಟಿ. ನವಮಂಗಳೂರು ಬಂದರು ಯಾವ ನದಿ ದಂಡೆ ಮೇಲಿದೆ? ಫಾಲ್ಗುಣಿ ನದಿ ಅಥವಾ ಗುರುಪುರ. ಸಾಗರಮಾಲಾ ಯೋಜನೆಗೆ ಒಳಪಟ್ಟಿರುವ ಕರ್ನಾಟಕ ರಾಜ್ಯದ ಬಂದರು ಯಾವುದು? ಬೇಲಿಕೇರಿ ಬಂದರು, ಉತ್ತರ ಕನ್ನಡ ಜಿಲ್ಲೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರವಾದ ಶಿಖರ ಯಾವುದು? ಗೋಪಾಲಸ್ವಾಮಿ ಬೆಟ್ಟ. ಕರ್ನಾಟಕ ಜೈಸಲ್ಮೇರ ಎಂದು ಯಾವ ಮೈದಾನ ಪ್ರದೇಶವನ್ನು ಕರೆಯಲಾಗುತ್ತದೆ? ಉತ್ತರ ಮೈದಾನ ಪ್ರದೇಶ. ಶೋಲಾ ಕಾಡುಗಳು ಹೆಚ್ಚಾಗಿ ಯಾವ ವಿಧದ ಅರಣ್ಯಗಳಲ್ಲಿ ಕಂಡುಬರುತ್ತವೆ? ನಿತ್ಯ ಹರಿದ್ವರ್ಣ ಕಾಡುಗಳು. ಭಾರತದ ಮೊದಲ ನೀರಿನ ಸಂರಕ್ಷಣಾ ಮೀಸಲು ಪ್ರದೇಶ ಯಾವುದು? ತುಂಗಭದ್ರಾ, ವಿಜಯನಗರ ಜಿಲ್ಲೆ. ಕರ್ನಾಟಕದ ಪಕ್ಷಿ ಕಾಶಿ ಹಾಗೂ ರಾಜ್ಯ ಅತಿ ದೊಡ್ಡ ಪಕ್ಷಿಧಾಮ ಯಾವುದು? ರಂಗನತಿಟ್ಟು. ಕರ್ನಾಟಕದ ಎಷ್ಟು ಸಂರಕ್ಷಣಾ ಮೀಸಲು ಪ್ರದೇಶಗಳಿವೆ? 18. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವನ್ಯಜೀವಿ ಪಾರಂಪರಿಕ ತಾಣ ಯಾವ ಜಿಲ್ಲೆಯಲ್ಲಿದೆ? ಮಮದಾಪುರ, ವಿಜಯಪುರ ಜಿಲ್ಲೆಯಲ್ಲಿದೆ. ಆನೆ ಯೋಜನೆಗೆ ಒಳಪಟ್ಟ ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಬಂಡೀಪುರ. ಭಾರತದ ಹಾರ್ನ್ಬಿಲ್ ಪಕ್ಷಿಗಳ ರಾಜಧಾನಿ ಯಾವುದು? ದಾಂಡೇಲಿ, ಕರ್ನಾಟಕ. ಉತ್ತರ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಮೊದಲ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಯಾವುದು? ಅಂಕ ಸಮುದ್ರ ಅಥವಾ ಅರಬ್ಬಿ ಸಮುದ್ರ. ಈ ಕೆಳಗಿನ ಯಾವ ಬೆಟ್ಟವನ್ನು ಕರ್ನಾಟಕ ದಕ್ಷಿಣ ಕಾಶಿ ಕರೆಯುತ್ತಾರೆ? ಶಿವಗಂಗೆ ಬೆಟ್ಟ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಬರುವ ಜಿಲ್ಲೆ ಯಾವುದು? ತುಮಕೂರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಬೆಳೆಯಲಾಗುವ ಜಿಲ್ಲೆ ಯಾವುದು? ಶಿವಮೊಗ್ಗ. ಅಟಲ್ ಬಿಹಾರಿ ವಾಜಪೇಯಿ ಮೃಗಾಲಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿಯ ಕಮಲಾಪುರದಲ್ಲಿದೆ. ಉತ್ತರ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಅಥವಾ ಶುಷ್ಕ ಕಲ್ಯಾಣ ಕರ್ನಾಟಕದ ಒಯೇಸಿಸ್ ಎಂದು ಯಾವ ವನ್ಯಜೀವಿ ಧಾಮವನ್ನು ಕರೆಯಲಾಗುತ್ತದೆ? ಕಲಬುರಗಿ ಜಿಲ್ಲೆಯ ಚಿಂಚೋಳಿ. ಸಿಂಹಬಾಲದ ಮಕಾಕೋತಿಗಳು ಕರ್ನಾಟಕ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ? ಕುದುರೆಮುಖ. ಬಿಸಿಲೆ ಕಾಡುಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ? ಹಾಸನ. ಕಮ್ಮಸಂದ್ರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯಗಳ ಮಧ್ಯೆ ಕಂಡುಬರುತ್ತವೆ? ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಯಾವ ಯೋಜನೆ ಅಡಿಯಲ್ಲಿ ಹಣಕಾಸಿನ ನೆರವು ನೀಡಲು ನಿರ್ಧರಿಸಿದೆ? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಮೂಲವಾಗಿದೆ?
ಬೆಳಗಾವಿ, ಬಾಗಲಕೋಟೆ, ಧಾರವಾಡ ಮತ್ತು ಗದಗ. ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ಯಾವ ಜಿಲ್ಲೆಯಲ್ಲಿದೆ? ದಾವಣಗೆರೆ ಜಿಲ್ಲೆಯ ಆನಗೋಡು. ಕರ್ನಾಟಕ ರಾಜ್ಯದ ಮೊದಲ ಅರಣ್ಯ ವಿಶ್ವವಿದ್ಯಾನಿಲಯ ಎಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ? ಶಿರಸಿ. ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಯಾವ ನದಿ ದಂಡೆಯ ಮೇಲಿದೆ? ಸೌಪರ್ಣಿಕಾ ನದಿ. ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಇಲಾಖೆ ಯಾವುದು? ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಧನ್ಯವಾದಗಳು. ತಾವು ಅಭ್ಯಾಸ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ಸೂಚಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಕರ್ನಾಟಕ, ಜೈ ಭಾರತ್, ಜೈ ಹಿಂದ್.